ಕರ್ನಾಟಕ ರಾಜ್ಯ ಲೋಕೋಪಯೋಗಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಕೇಂದ್ರ ಸಂಘದ ಪದಾಧಿಕಾರಿಗಳಾದ ಲೋಕೇಶ್ ಉಪಾಧ್ಯಕ್ಷರು, ಶ್ರೀನಿವಾಸ್ ಗೌಡ ಖಜಂಚಿ, ಸತೀಶ್ ಸಂಘಟನಾ ಕಾರ್ಯದರ್ಶಿ, ಕೇಶವ್ ಕಾರ್ಯಕಾರಿ ಸದಸ್ಯರು ಇವರನ್ನು ಸನ್ಮಾನಿಸಲಾಯಿತು. ಅದೇ ರೀತಿಯಾಗಿ ಜಿಲ್ಲಾ ಸಂಘದ ಮಹಿಳಾ ಪ್ರತಿನಿಧಿಯಾಗಿ ಅಕ್ಷತಾ ಜಮಶೆಟ್ಟಿರವರಿಗೆ ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಲಾಯಿತು. ವಿಶೇಷ ಸನ್ಮಾನವನ್ನು ಮಹಾಂತೇಶ್ ಮತ್ತು ಮಂಜುನಾಥ್ ಧೂಳೆರವರಿಗೆ ಲೋಕೋಪಯೋಗಿ ಇಲಾಖೆ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಶರಣರಾಜ್ ಚಪ್ಪರ್ಬಂದಿ, ಸಂಘದ ಹಿರಿಯ ಉಪಾಧ್ಯಕ್ಷ ಭೀಮಣ್ಣ ನಾಯಕ್, ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸಂಗೊಳ್ಗಿ, ಉಜ್ಜರ್ ಅಹಮದ್ ಖಾನ್, ಕಮಲಾಕರ್ ಆನೆಗುಂದಿ, ಪ್ರಧಾನ ಕಾರ್ಯದರ್ಶಿಯಾಗಿ ಚಂದ್ರಶೇಖರ್ ಕಟ್ಟಿಮನಿ, ಖಜಂಚಿ ಉಮಾಕಾಂತ್ ಹಿರುಳ್ಳಿ, ಕಾರ್ಯದರ್ಶಿ ಕೀಟೇಂದ್ರ, ಸಹ ಕಾರ್ಯದರ್ಶಿಗಳಾದ ಶಶಿನಾಥ್ ಸೋನೆ, ಕಾಶಿಂ ಅಲಿ, ಸಂಘಟನಾ ಕಾರ್ಯದರ್ಶಿಗಳಾದ ಅಖ್ತರ್ ಪಾಷಾ, ಅಶೋಕ್ ಸಜ್ಜನ್, ಕ್ರೀಡಾ ಕಾರ್ಯದರ್ಶಿ ರಾಮ್ ಕಿಶನ್ ಸಿಂಗ್, ಸಂಘದ ಸಲಹೆಗಾರರಾದ ಶರಣಗೌಡ ಪಾಟೀಲ್, ಮಂಜುನಾಥ್ ಧೂಳೆ, ಕಾರ್ಯಕಾರಿ ಸದಸ್ಯರಾದ ನಾಗೇಂದ್ರಪ್ಪ, ರಾಜ್ಕುಮಾರ್, ಪಾಂಡುರಂಗ ಕುಲಕರ್ಣಿ, ಕಾರ್ತಿಕ್, ಪ್ರಭು ರಾಠೋಡ್, ಮೊಹಮ್ಮದ್ ಮಜರ್, ಸೈಯದ್ ಬಸ್ಸು, ದತ್ತಾತ್ರೇಯ ಬಿಲ್ಗುಂದಿ, ಅಬ್ದುಲ್ ರಫ್ ಜರ್ದಿ, ಗಾಯಕ್ವಾಡ್ ಹಾಗೂ ಜಮಶೆಟ್ಟಿ ಪರಿವಾರದವರು, ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರ್ಗಿ. ಘಟಕದ ಪದಾಧಿಕಾರಿಗಳು ಆಗಮಿಸುತ್ತಿದ್ದಾರೆ ಅಂತ ಹೇಳಿ ವಿಶೇಷ ಸನ್ಮಾನವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಕೆಲವು ಕಾರಣಾಂತರದಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಎ ಶ್ರೀಶೇಖರ್ ಸರ್ ಅವರು ಕಲಬುರಗಿಗೆ ಆಗಮಿಸಿದ ಅವರು ಮತ್ತೆ 15 ದಿನದಲ್ಲಿ ಅವರು ಕಲಬುರಗಿಗೆ ಆಗಮಿಸಿ ನಮಗೆಲ್ಲ ಪ್ರೋತ್ಸಾಹ ನೀಡ್ತಾರೆ ಅಂತ ಈಗ ತಾನೇ ಅವರು ಫೋನ್ ಮುಖಾಂತರ ನಮಗೆ ತಿಳಿಸಿದ್ದಾರೆ. ಅದಕ್ಕಾಗಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ರೆ. ಅದೇ ರೀತಿಯಾಗಿ ಇವತ್ತಿನ ನಮ್ಮ ಕರೆಗೆ ಹೋಗ್ಬಿಟ್ಟು ತಮ್ಮ ಅಮೂಲ್ಯ ಸಮಯ ನೀಡಿದಂತ ಅಧೀಕ್ಷಕ ಮುಖ್ಯ ಇಂಜಿನಿಯರ್ ಬೆಂಗಳೂರು ಕಚೇರಿಯ ಶ್ರೀ ಸೋಮಶೇಖರ್ ಲೋಕೇಶ್ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಇನ್ನೋರ್ವ ನಮ್ಮ ಯಾವಾಗ ವಿದೇಶಿಗಳು ಬೆನ್ನಿಂದ ಶಕ್ತಿ ಅಂದ್ರೆ ಶ್ರೀನಿವಾಸ್ ಸರ್. ನಮ್ಮ ಬೆಂಗಳೂರು ಏನೋ ಕೆಲಸ ಇರಲಿ ಅವರು ಒಂದು ಫೋನ್ ಮುಖಾಂತರ ಹೇಳಿದ್ರೆ ಕೆಲಸವನ್ನು ಮಾಡಿಕೊಡುವಂತ ಶಕ್ತಿ ಅವರು ಹೊಂದಿದ್ದಾರೆ. ಶ್ರೀ ಶ್ರೀನಿವಾಸ್ ಸರ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸಂಘದ ಕೇಂದ್ರ ಸಂಘದ ಖಜಾಂಚಿಯಾದಂತಹ ಶ್ರೀನಿವಾಸ್ ಸರ್, ಆ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಶ್ರೀ ಸತೀಶ್ ಸರ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅಧ್ಯಕ್ಷರು, ಈಗ ಸಂಘಟನೆ ಅಂತ ಹೇಳಿದ ತಕ್ಷಣದಲ್ಲಿ ಇಸ್ ನಾಟ್ ಸಿಂಪಲ್ ಜಾಬ್, ತುಂಬಾ ಕಷ್ಟವಾದ ಕೆಲಸ. ಆ ಸಂಘಟನೆಯಲ್ಲಿ ಒಬ್ಬ ಮುಖ್ಯ ಪಾತ್ರಧಾರಿಯಾಗಿ ನಮ್ಮ ಯುವ ಅಧ್ಯಕ್ಷರು ಅಷ್ಟು ಚಟುವಟಿಕೆಯಿಂದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಅವರು ಮಾತ್ರ ಅಲ್ಲ, ಅವರೊಂದಿಗಿರುವಂತಹ ನೀವು. ಬಿಕಾಸ್ ಆಫ್ ಯುವರ್ ಸ್ಟ್ರೆಂತ್ ಅವರ ವೆಪನ್, ನೀವೇ ಆಯುಧಗಳು, ಅವರೇ ಅದರ ಧನುರ್ಧಾರಿಯವರು. ಏನಂತ ಹೇಳಿದ್ರೆ ನಮ್ಮ ಶ್ರೀನಿವಾಸ್ ಅವರು ಹೇಳಿದ್ರು, ನಮ್ಮ ಸೆಂಟ್ರಲ್ ನಮ್ಮ ರಾಜ್ಯ ಘಟಕದ ಸಂಘದಕ್ಕಿಂತಲೂ ಇದು ವೇಗವಾಗಿ ಓಡುತ್ತಿದೆ. ಹೌದು, ಯಾಕಂತ ಹೇಳಿದ್ರೆ ಇದು ಒಂದು ಘಟಕ, ಜಿಲ್ಲಾ ಘಟಕ. ನಮ್ಮದು ರಾಜ್ಯ ಘಟಕದಲ್ಲಿ ತುಂಬಾ ಸಮಸ್ಯೆಗಳು, ಕಷ್ಟಗಳು ಹಾಗೂ ಅಲ್ಲಿ ಕೆಲಸ ಮಾಡುತ್ತಿರುವಂತಹ ಅಧ್ಯಕ್ಷರು, ಆಡಳಿತಾಧಿಕಾರಿಗಳಿಗೆ ಈಗ ಲೀಗಲ್ ಕೇಸಸ್ಗಳು ಕಂಪ್ಲೀಟ್ ಆಗಿ ಕಲಬುರಗಿದಾಗಿರ್ಲಿ, ನಿಮ್ಗ ಧಾರವಾಡದಾಗಿರ್ಲಿ, ಶಿವಮೊಗ್ಗದಾಗಿರ್ಲಿ ಎಲ್ಲ ಕೇಸ್ಗಳು ಮತ್ತೆ ಎಜಿ ಸಂಬಂಧಪಟ್ಟಂತದ್ದು ಎಲ್ಲ ಟೆಕ್ನಿಕಲ್ ಇಶ್ಯೂಸ್ಗಳು ಎಲ್ಲದಕ್ಕೂ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿದ್ರಿಂದಾಗಿ ಅವರಿಗೆ ಹೆಚ್ಚಿನ ಒಂದು ಸ್ವಲ್ಪ ಫೋಕಸ್ ಮಾಡಲಿಕ್ಕೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕಷ್ಟ ಆಗಿದೆ. ಆದರೆ ಅವರು ಆಗಲೇ ನಾನು ಇವರಿಗೆ ದೂರವಾಣಿ ಮೂಲಕ ಕರೆಯನ್ನು ಮಾಡಿ ನಮ್ಮ ಅಧ್ಯಕ್ಷರಿಗೆ ಮಾಹಿತಿ ಕೊಡಿಸಿದೆ. ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ನನ್ನ ಆತ್ಮೀಯ ಗೆಳೆಯರೇ, ಈ ದಿನ ನನ್ನ 30 ವರ್ಷದ ಸೇವೆಯಲ್ಲಿ ಅತ್ಯಂತ ಗುಲ್ಬರ್ಗ ಬಂದಿದೆ ನನ್ನ ದೊಡ್ಡ ಸೌಭಾಗ್ಯ. ಇದು ಅಗ್ನಿಹೋತ್ರಿ ಸಾಹೇಬ್ರಿಗೆ ಈ ಮೂಲಕ ಅತ್ಯಂತ ಧನ್ಯವಾದಗಳನ್ನು ಹೇಳ್ತೀನಿ. ಅವ್ರ ಮದುವೆ ಇರ್ಲಿಕ್ಕಂದ್ರೆ ಇವರಿಬ್ರು ನಮ್ಮ ಗುಲ್ಬರ್ಗ ಬರ್ತಿದಿಲ್ಲ ಅಂತ ಅನಿಸ್ತು. ಅದಕ್ಕೆ ಬಹಳ ನಾವು ಈ ಲೆವೆಲ್ ಬೆಳಿಬೇಕು ಅಂದ್ರೆ ಈಗ ನಾವು ಅಕೌಂಟ್ ಆಗಬೇಕು, ಇವ ಆಗ್ಬೇಕಂದ್ರೆ ಇವರಿಬ್ಬರಲ್ಲಿಂದೇ ಈ ಹಂತದಲ್ಲಿ ಮುಟ್ಟಿದೀವಿ ಅಂತ. ಶುಭಾಶಯಗಳು. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಈ ಮುಸ್ಸಂಜೆ ಇಷ್ಟೊತ್ತಾದ್ರೂ ಹೆಣ್ಮಕ್ಳು ಇಷ್ಟೊಂದು ಜನ ವೇಟ್ ಮಾಡಿ ನಮಗೋಸ್ಕರ ಕಾಯ್ತಿರೋದು ತುಂಬಾ ಖುಷಿ ಪಡ್ತು. ಯಾಕಂದ್ರೆ ಸಂಘಟನೆಗಿಂತ
ಈ ಜಿಲ್ಲಾ ಘಟಕದಲ್ಲಿ ಮಾನವೀಯ ಕಾಣ್ತು. ನಮ್ಮಲ್ಲಿ ಯಾರಾದರೂ ಒಂದು ಫಂಕ್ಷನ್ಗೆ ಬರಲಿ ಅಂತಂದ್ರೆ 5 ಆಯ್ತು ನಾವು ಮನೆಗೆ ಹೋಗ್ತೀವಿ ಅಂತಾರೆ. ಆದರೆ ಇಷ್ಟೊಂದು ಕಾರ್ಯಗಳು, ಆಮೇಲೆ ನಮಗೆ ಸ್ಪೋರ್ಟ್ಸ್ ಮಾಡಿಸಿದ್ರು, ಆಮೇಲೆ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ರು, ಆಮೇಲೆ ಎಲ್ಲ ಅಧಿಕಾರಿಗಳೊಂದಿಗೆ ಬೆರೆತಿರೋದು ನೋಡಿದ್ರೆ ನಮ್ಮ ಜಿಲ್ಲಾಧ್ಯಕ್ಷರು ತುಂಬಾ ಉತ್ಸಾಹಿಗಳಾಗಿರೋದಕ್ಕೆ ನಾನು ತುಂಬಾ ನನಗೆ ಒಂದು ಆಶಯ ಏನಂತಂದ್ರೆ ನಾನು ಕೇಂದ್ರ ಸರ್ಕಾರದಿಂದ ನೀವು ಜಿಲ್ಲಾ ಸಂಘ ಸೇವೆ ಬೆಳೆಯುತ್ತೇನೆ ಅಂತ ಅನಿಸ್ತೀನಿ. ಯಾಕಂತಂದ್ರೆ ಇಲ್ಲ ಅವರಲ್ಲಿ ಇದೊಂದು ಹುಮ್ಮಸ್ಸು, ಉತ್ಸಾಹ ಈ ಕಡೆಯಿಂದ ತುಂಬಾ ಖುಷಿ ಆಯ್ತು. ನಮ್ಮಲ್ಲಿ ಬನ್ನಿ ಅಂತಂದ್ರೆ ಆಯ್ತು ಸರ್ ಬರ್ತೀನಿ, ನನ್ನ ಕೆಲಸ ಇದೆ, ನಾಳೆ ಸರ್ ಹೋಗೋರೆ ಬಹಳ ಜನ ಇದ್ದಾರೆ. ಇವರು ಸ್ಪೋರ್ಟ್ಸ್ ಆಮೇಲೆ ಈ ಹೇಳಿದ್ರು ತುಂಬಾ ಖುಷಿ ಆಯ್ತು. ವಿದ್ಯಾರ್ಥಿಗಳಾಗಲಿ, ಆರೋಗ್ಯ ಬಗ್ಗೆ ಆಗಲಿ, ಸ್ವಚ್ಛತೆ ಬಗ್ಗೆ ಆಗಲಿ ಪ್ರೋಗ್ರಾಮ್ ಮಾಡ್ಕೊಂಡ್ರೆ ತುಂಬಾ ಖುಷಿ ಆಯ್ತು. ನೀವು ಯಾವುದೇ ಪ್ರೋಗ್ರಾಮ್ ಮಾಡಿ ಅದಕ್ಕೆ ನಮ್ಮ ಸಹಮತ 100% ಇದೆ. ನಾವು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಏನ್ ಬೇಕೋ ಅಷ್ಟು ಅನುಕೂಲವನ್ನು ಮಾಡಿಕೊಡ್ತೀವಿ. ಆಮೇಲೆ ಇನ್ನೊಂದು ನಾವು ದೇಶದ ಮಾತಾಡಿದ್ವಿ ಏನಂತಂದ್ರೆ ಕಂದಾಯ ಇಲಾಖೆ, ರಾಜ್ಯ ಲೆಕ್ಕಪತ್ರ ಇಲಾಖೆಯವರು ಪ್ರತಿಯೊಂದು ಪ್ರೋಗ್ರಾಮ್ ಸ್ಟೇಟ್ ಲೆವೆಲ್ ಅಲ್ಲಿ ಆಯೋಜಿಸ್ತಾರೆ. ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಇಯರ್ ಇದ್ದಾರೆ. ಇನ್ನೊಂದು ನಿಮಗೆ ಖುಷಿಯಾದ ವಿಚಾರ ಹೇಳಬೇಕು ಅಂತಂದ್ರೆ ನಮ್ಮ ಕೇಂದ್ರ ಸರ್ಕಾರ ಎಲ್ಲ ಕ್ರೀಡಾಪಟುಗಳು ಬೆಂಗಳೂರಲ್ಲಿ ಏನಾದರೂ ಮದುವೆ ಮಾಡಬೇಕಂತಂದ್ರೆ ಒಂದು ಸಮುದಾಯ ಭವನ ಸ್ಯಾಂಕ್ಷನ್ ಆಗಿದೆ. ಜೀವ ವಿಮಾ ನಗರದಲ್ಲಿ 13,000 ಸ್ಕ್ವೇರ್ ಫೀಟ್ 3 ಭಾಗದಲ್ಲಿ ಇದೆ. ಮ್ಯಾಕ್ಸಿಮಮ್ ಜೂನ್ನಲ್ಲಿ ಇನಾಗ್ರೇಷನ್ ಶಂಕುಸ್ಥಾಪನೆ ಆಗುತ್ತೆ. ರಾಜ್ಯಾಧ್ಯಕ್ಷರು ಈಗ ಜಿಲ್ಲಾ ಅಧ್ಯಕ್ಷರಾಗಿರುವ ಚಕ್ರವರ್ತಿಯವರಿಗೆ ಮತ್ತು ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರುಗಳಿಂದ ಎಲ್ಲ ಥರದಲ್ಲೂ ಸಂಘಟನೆಯನ್ನು ರಾಜ್ಯ ಸಂಘಟನೆಗಿಂತ ನಿಮ್ಮ ಜಿಲ್ಲಾ ಅಧ್ಯಕ್ಷ ಚೆನ್ನಾಗಿ ಬೆಳೆಸಿ, ಚೆನ್ನಾಗಿ ಉಳಿಸಿ.